Stars Express with RJ Netra. Unedited RJ Netra ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ನಮಸ್ಕಾರ, ನಾನು ನಿಮ್ಮ ಕವಿರಾಜ್. ನೀವು ಕೇಳ್ತಿದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ಆರ್ ಜೆ ನೇತ್ರ ಜೊತೆ. ದೊಡ್ಡ ಕತೆ ದಪ್ಪ ಪುಸ್ತಕ ಓದಿ ಅಂತ ಹೇಳ್ದೆ ಇದ್ರು ಲೈಟ್ ರೀಡಿಂಗ್ ಅಂಡ್ ಇಂಟ್ರೆಸ್ಟಿಂಗ್ ರೀಡಿಂಗ್ ನಮ್ಮ ಇಂಟ್ರೆಸ್ಟ್ಗೆ ಇರುವಂತ ಪುಸ್ತಕಗಳನ್ನ ಪಿಕ್ ಮಾಡ್ಬೋದು. ಲೈಕ್ ಕವಿರಾಜ ಮಾರ್ಗದಲ್ಲಿ ನಮ್ಮ ಸಿನಿಮಾ ಕಥೆನೆ, ನಮಗ್ ಗೊತ್ತಿರುವಂತಹ ನಟ ನಟಿಯರ ಕಥೆ ವೆರಿ ಇಂಟ್ರೆಸ್ಟಿಂಗ್ಲಿ ಬರ್ದಿದ್ದೀರಾ. ಪ್ರತಿಯೊಂದು ಚಾಪ್ಟರ್ ನಲ್ಲಿ ನೀವು ಕಂಡಂತೆ ಕೆಲವೊಂದು ಕಥೆಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿ. ಈ ಕತೆ ಎಲ್ಲಿಂದ, ಐ ಮೀನ್ ಈ ಪುಸ್ತಕ ಬರೆಯೋ ಪ್ಲಾನ್ ಯಾವಾಗ ಸ್ಟಾರ್ಟ್ ಆಗಿದ್ದು? ಇದು ತುಂಬಾ ಮಜಾ ಇದೆ. ಆಕ್ಚುಲಿ ನಾನು ಬರಿಬೇಕು ಅನ್ನೋ ಆಸೆ ತುಂಬಾ ಮೊದಲಿಂದ ಇತ್ತು. ಬಟ್ ನಾನು ಸೋಮಾರಿ. ಈ ತರ ಏನ್ ಕೆಲಸ ಮುಗಿದ ತಕ್ಷಣ ಆಮೇಲೆ ನಿದ್ದೆ ಮಾಡೋದು ನನ್ನ ಮೊದಲ ಆಪ್ಷನ್. ಆಕ್ಚುಲಿ ಆರಾಮಾಗಿ ನಿದ್ರೆ ಮಾಡಿದ್ರೆ ಅದೇ ಸುಖ ಅನ್ಕೊಂಡಿದ್ದೆ. ಆದ್ರೆ ಈಗ ನಾವು ಒಂದು ಟ್ರಾನ್ಸಿಷನ್ ಶುರು ಆಯ್ತಲ್ಲ, ಬಿಳಿ ಹಾಳೆ ಮೇಲೆ ಬರೆಯೋದ್ರಿಂದ ಮೊಬೈಲ್ ನೋಟ್ಸ್ಗೆ ಯಾವಾಗ ಶಿಫ್ಟ್ ಆದ್ವಿ ಅವಾಗೆಲ್ಲ ಫೇಸ್ಬುಕ್ಕಲ್ಲಿ ಹಾಕಕ್ಕೆ ಏನೇನೋ ಒಂದು ಇವೆಂಟ್ಸ್ಗಳನ್ನ ಬರಿತಾ ಇದ್ವಿ. ಬರಿತಾ ಒಂದಿಬ್ರು ಇದು ಯಾಕೆ ಇಲ್ಲ ಹಾಕ್ತೀರಾ, ಇದನ್ನು ಬುಕ್ ಬರೀರಿ ತುಂಬ ಚೆನ್ನಾಗಿರುತ್ತೆ ಅಂತ. ಹೌದಲ್ಲ ಅನಿಸ್ತು. ಆವಾಗಿಂದ ನೋಟ್ಸ್ ಮಾಡ್ಕೊಳಕ್ಕೆ ಶುರು ಮಾಡಿದೆ ನಾನು. ಈಗ ನೀವೇನಾದ್ರೂ ಈ ನನ್ನ ಎದುರುಗಡೆ ಇರೋ ಫೋನಲ್ಲೇ ಸಾಕ್ಷಿ ಇದೆ. ಈ ಬುಕ್ಕಿನ ಮೊದಲ ನೋಟ್ಸ್ ಸ್ಟಾರ್ಟ್ ಆಗಿದ್ದು 2018 ನವೆಂಬರ್ 8ರಂದು. ಓಕೆ, ಅಂದರೆ ಸಪ್ತವಾರ್ಷಿಕ ಯೋಜನೆ ಇದು. ನಾನು ಒಂದ್ಸರಿ ಕೂತ್ಕೊಂಡು ಬರ್ದಿಲ್ಲ ಇದು. ಆವಾಗ ಏನೇನೋ ನೆನಪಾದಾಗ ಬರಿತಾ ಅದನ್ನೆಲ್ಲ ಒಂದು ಕಡೆ ಸಂಕಲನ ಮಾಡಿ ಒಂದು ಬುಕ್ ಹೊರಗೆ ತಂದಿದ್ದೀನಿ. ಅಂದರೆ ಯಾವುದೋ ಒಂದು ಇದ್ರಲ್ಲಿ ಬರೆದು ಒಂದು ಬುಕ್ಕು ಅಂತ ಕೂತ್ಕೊಂಡಿಲ್ಲ. ತಾನಾಗಿ ಅದು ಆ ಒಂದು ಹುಕ್ಕಿ ಬರೋ ತನಕ ಕಾದು ಬರ್ದಿರೋದು. ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಗೆ ಅದು ನೋಡಿದಾಗ ಅವಸರಕ್ಕೆ ಮಾಡಿದ ಅಡುಗೆ ಅನಿಸಲ್ಲ. ಅನುಭವಿಸಿ ಏನು ಅನಿಸಿದೆಯೋ ಅದನ್ನು ನೇರವಾಗಿ ಪ್ರಾಮಾಣಿಕವಾಗಿ ಹೇಳುವಂಥ ಒಂದು ಬುಕ್ ನಾನು ಬರೆಯೋಕ್ಕೆ ಟ್ರೈ ಮಾಡಿದ್ದೆ. ಈಗ ನಂಗೆ ಬರ್ತಿರುವಂತಹ ಪ್ರತಿಕ್ರಿಯೆಗಳು ಅದೇ ದಿಕ್ಕಿನಲ್ಲಿವೆ. ಪ್ರಾಮಾಣಿಕವಾಗಿದೆ, ನಿಜವಾದ ಅನುಭವ, ಗಟ್ಟಿ ಇದೆ. ಆ ಥರದ್ದು ನೀವು ಓದ್ತಾ ಹೋದರೆ ಒಂದೊಂದು ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಅದು. ನನಗೆ ಅನ್ಸುತ್ತೆ ಇಷ್ಟೆಲ್ಲ ನಡೀತಾ, ಇಷ್ಟೊಂದು ವಿಭಿನ್ನವಾದ ಘಟನೆಗಳು ನನ್ನ ಬದುಕಲ್ಲಿ ಮಾತ್ರ ನಡೀತಾ ಅಂತ. ಆ್ಯಕ್ಚುಲಿ ಯೋಚನೆ ಮಾಡೋಕೆ ಹೋದರೆ ಅಲ್ಲ, ಅದು ಎಲ್ಲರ ಬದುಕಲ್ಲೂ ನಡೆಯುತ್ತೆ. ಎಲ್ಲರ ಬದುಕಲ್ಲೂ ಸ್ವಾರಸ್ಯವಾಗಿ ಒಂದಲ್ಲ ಒಂದು ವಿಷಯಗಳು ನಡೆದಿರುತ್ತೆ. ಬಟ್ ಅದನ್ನು ನೋಡೋಕೊಳ್ಬೇಕು. ಇದೊಂದು ಸ್ವಾರಸ್ಯ, ಇದೊಂದು ಕತೆ ಆಗ್ಬೋದು ಅಂತ ಎತ್ಕೊಳ್ಳೋ ಆ ಮನಸ್ಥಿತಿ ಇದ್ದರೆ ಎಲ್ಲರೂ ಬುಕ್ ಬರಿಬೋದು. ಅಂದರೆ ನನಗೆ ಯು ಸಿ ವಾಟ್ ಯು ವಾಂಟ್ ಟು ಸಿ ಅನ್ನೋ ಥರ ನನಗೆ ಅದರಲ್ಲೆಲ್ಲ ಕತೆ ಕಾಣಿಸ್ತು, ನನಗೆ ಅದರಲ್ಲೆಲ್ಲ ಸ್ವಾರಸ್ಯ ಕಾಣಿಸ್ತು. ನಾನು ಬುಕ್ ಆಗಿ ಬರೆದೆ ಅನಿಸುತ್ತೆ. ನಮ್ಮ ಸಿನಿಮಾ ಸಂಗಡಿಗರು ಈಗ ನಂಗೆ ತುಂಬ ಜನ ಫೋನ್ ಮಾಡಿದ್ದಾರೆ, ನನಗೆ ಹಿಂಗಾಗಿತ್ತು ರೀ, ಇದನ್ನು ಬರಿಬೋದಲ್ಲ, ಅದನ್ನು ಬರಿಬೋದು. ತುಂಬ ಜನ ದೊಡ್ಡ ಸ್ಟಾರ್ಗಳು ಫೋನ್ ಮಾಡಿದ್ದಾರೆ. ಅಂದರೆ ಎಲ್ಲರಲ್ಲೂ ಕತೆ ಇದೆ. ನಾವು ಓಪನ್ ಮಾಡಿದ್ದೀವಿ. ಇನ್ನೊಂದು ನೀವು ಹೇಳಿದ್ರಲ್ಲ ಅದೇ ಥರ ನನ್ನ ಖುಷಿ ಆಗೋದೇನೆಂದರೆ ಒಂದಷ್ಟು ಹೊಸ ಓದುಗರು ಹುಡ್ಕೊಂಡಿದ್ದಾರೆ. ನನ್ನ ಮೊಬೈಲಲ್ಲಿ ನಿಮ್ಗೆ ಒಂದಷ್ಟು ಮೆಸೇಜ್ ತೋರಿಸ್ಬಲ್ಲೆ. ಸರ್ ನಾನು ಯಾವತ್ತೂ ಬುಕ್ ಕೊಂಡಿರಲಿಲ್ಲ, ಫಸ್ಟ್ ಬುಕ್ ನಿಮ್ಕೊಂಡಿದ್ದೆ, ಯಾವುದೋ ಸಿಕ್ಕಿದ್ದೆ ಓದಿದ್ದಿದೆ. ಬಟ್ ನಾನು ಹೋಗಿ ಒಂದು ಬುಕ್ ಸ್ಟಾಲಿಗೆ ಹೋಗಿ ದುಡ್ಡು ಕೊಟ್ಕೊಂಡ್ಕೊಳೋ ಮೊದಲ ಬುಕ್ ಅನ್ನೋರು ಸುಮಾರು ಜನ ಸಿಕ್ಕಿದ್ದಾರೆ. ಅಂದರೆ ಒಂದಷ್ಟು ಹೊಸ ಓದುಗರನ್ನು ಸೃಷ್ಟಿಸಿದ ಖುಷಿ ನನಗಿದೆ. ಹೌದು. ನಮಸ್ಕಾರ, ನಾನು ನಿಮ್ಮ ಕವಿರಾಜ್. ನೀವು ಕೇಳ್ತಿದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ಆರ್ ಜೆ ನೇತ್ರ ಜೊತೆ. Stars Express with RJ Netra. Unedited RJ Netra ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.